ಕದ್ದ ಎದ್ದೇಳೆ ಎದ್ದೇಳೆ ಎದ್ದೇಳೆ. ನಾನು ಹಿಂಗೆ ನೀನು ನೋಡೋಕ್ಕಾಗ್ತಿಲ್ಲ ಮಗಳೇ. ಎದ್ದೇಳು ಚಿನ್ನಮ್ಮ, ಪ್ಲೀಸ್ ಕಣ್ಬೇಡ. ನಿದ್ರಾ ಏನಾಗಿದೆ ನಿನಗೆ? ಯಾಕೆ ಹಿಂಗೆ ಆಡ್ತಿದ್ಯಾ? ಸ್ವಲ್ಪ ಸಮಾಧಾನ ಮಾಡ್ಕೊ. ನೀನು ಹಿಂಗೆ ಆಡೋದು ನೋಡಿದ್ರೆ ನಿನ್ನೂ ಯಾವ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಲಪ್ಪ ನಂಗೆ ಆಗಿದೆ. ನನಗೆ ಸ್ವಲ್ಪನಾದ್ರೂ ಅರ್ಥ ಆಗಲ್ವಾ ನಿನಗೆ? ಯಾಕೆ ರಾಕೇಶ್, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನು ಮಾಡಲಿ ನಿನಗೆ? ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡು ನಿನ್ನ ಎಲ್ಲ ಹಾಳು ಮಾಡ್ಕೊಡ್ತೀವಿ ಅಂತ ಭಯ ಆಗುತ್ತೆ ನನಗೆ. ಅಮ್ಮ ನೋಡಿದ್ರೆ ಅಲ್ಲಿ ಮಲಗಿದ್ದಾರೆ, ಮನೇಲಿ ಹುಷಾರಿಲ್ಲದೆ. ಅಪ್ಪ ನೋಡ್ಕೊತಿದ್ದಾರೆ. ನೀನು ಹಿಂಗೆ ಆಡ್ತಿದ್ರೆ ನಾನು ಏನು ಮಾಡಲಿ? ಯಾರ್ಯಾರನ್ನ ಅಂತ ನೋಡಲಿ? ಪಾಪ ನೋಡಿದ್ರೆ ಹಿಂಗಾಗಿದ್ದಾಳೆ. ಅಲ್ಲಿ ನೋಡಿದ್ರೆ ಅಮ್ಮ, ಇಲ್ಲಿ ನೀನು. ನಂಗೆ ತಲೆ ಕೆಟ್ಟು ಹೋಗ್ತಿದೆ. ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊ. ರಾಕೇಶ್, ನಾನು ಏನು ಮಾಡ್ದೆ? ನಾನು ಚೆನ್ನಾಗೇ ಇದ್ದೀನಿ. ನೀವು ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಊಟ ತಿಂಡಿ ಮಾಡ್ದೆ ಹಿಂಗೆ ಅಳ್ತಾ ಕೂತಿರು. ನನಗೆ ತಲೆ ಕೆಟ್ಟೋಗ್ತಿದೆ ನಿಮ್ಮೆಲ್ಲರನ್ನೂ ನೋಡಿ. ಪ್ಲೀಸ್ ಅರ್ಥ ಮಾಡ್ಕೋ. ನೋಡು, ನಾವು ಪಾಪನ ಹುಷಾರು ಮಾಡ್ಕೊಳ್ಳೋಕ್ಕೋಸ್ಕರನೇ ಬಂದಿರೋದಲ್ವಾ. ನಾವಿಬ್ಬರು ಇಲ್ಲೇ ಇದ್ದೀವಿ, ಡಾಕ್ಟ್ರು ನೋಡ್ತಿದ್ದಾರೆ, ಹುಷಾರಾಗ್ತಾಳೆ. ನೀನು ಸ್ವಲ್ಪ ಆರಾಮಾಗಿರು, ಊಟ ಮಾಡು, ತಿಂಡಿ ಮಾಡು, ಪಾಪ ಜೊತೆ ಇರು, ಬೇಡ ಅಂತಲ್ಲ. ನೀನು ಹಿಂಗೆ ಹತ್ಕೊಂಡು ಕೂತ್ಕೊಂಡ್ರೆ ಊಟ ತಿಂಡಿ ಬಿಟ್ಟು ನಾನು ಏನು ಮಾಡಲಿ? ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಮತ್ತು ನಾನು ಯಾರ್ಯಾರು ಅಂತ ನೋಡಲಿ ಹೇಳು? ಸರಿ ಬಿಡಿ, ಆಯಿತು. ನೋಡು ಚಿನ್ನಮ್ಮ, ನೀನು ಒಬ್ಳಿಂದ ಎಷ್ಟೊಂದು ಕಷ್ಟ ಆಗ್ತಿದೆ ನಮ್ಮೆಲ್ಲರಿಗೂ. ಹಾಂ, ದಯವಿಟ್ಟು ಹುಷಾರಾಗಬಾರ್ದ? ನೀನು ಬೇಗ ಎಚ್ಚರ ಮಾಡ್ಕೋಬಾರ್ದಾ? ನಿಮ್ಮ ಅಪ್ಪನ ಕೂಗು, ನಿಮ್ಮ ಅಮ್ಮನ ಕೂಗು ಕೇಳಿಸ್ತಾ ಇಲ್ವಾ ಮಗಳೇ ನಿನಗೆ? ರಾಕೇಶ್, ರಾಕೇಶ್ ಅಪ್ಪ ಅಂದ್ಲು. ಹೌದು, ನನಗೂ ಕೇಳಿಸ್ತು. ಮಗಳೇ ಮಗಳೇ ಎದಳು ಮಗಳೇ. ಅಪ್ಪನೇ, ಅಪ್ಪ ಇಲ್ಲೇ ಇದ್ದೀನಿ ನೋಡು. ಅಮ್ಮನೂ ಇದ್ದಾಳೆ, ನೇತ್ರಮ್ಮ. ಎದಳು ಚಿನ್ನ, ಎದಳು, ಎಚ್ಚರ ಮಾಡ್ಕೋ. ನೇತ್ರಮ್ಮ, ಇಲ್ಲೇ ಇದ್ದೀನಿ ಚಿನ್ನು. ಕಣ್ಬಿಡಮ್ಮ, ಕಣ್ಬಿಡು ಮಗಳೇ. ಇಲ್ಲಿ ಅಮ್ಮ, ಅಮ್ಮ ಇಲ್ಲೇ ಇದ್ದೀನಿ, ಅಪ್ಪ ಎಲ್ಲರೂ ಇಲ್ಲೇ ಇದ್ದೀವಿ. ಕಣ್ಬಿಡು ಮಗರಿ, ಕಣ್ಬಿಡು ಕಂದ. ನೇತ್ರ, ನೀನು ಹಿಂಗೆ ಮಾತಾಡ್ಸ್ತಿರು, ನಾನು ಹೋಗಿ ಡಾಕ್ಟರ್ ಕರ್ಕೊಂಡು ಬಂದ್ಬಿಡ್ತೀನಿ. ರಾಕೇಶ್, ಬೇಗ ಹೋಗಿ. ಪಾಪುಗೆ ಎಚ್ಚರ ಆಗಿದೆ, ಮಾತಾಡ್ತಿದ್ದಾಳೆ, ಕನ್ವರ್ಸ್ತಿದ್ದಾಳೆ ಅಂತ ಹೇಳಿ. ಬೇಗ ಬನ್ನಿ, ಹೋಗಿ. ಸರಿ ಸರಿ. ಪುಟಾಣಿ ಎದೇಳಪ್ಪ. ನೋಡಿಲಿ, ಅಮ್ಮ ಬಂದಿದ್ದೀನಿ, ನೇತ್ರಮ್ಮ ಬಂದಿದ್ದೀನಿ. ಎದೇಳಪ್ಪ, ಎಚ್ಚರ ಮಾಡ್ಕೊ. ನೀನು ಹಿಂಗೆ ಮಲ್ಕೊಂಡ್ರೆ ನಾವು ಹೆಂಗಿರೋದು ಹೇಳು? ನಮಗಂತೂ ನೀನು ಇಲ್ಲದೆ ತುಂಬ ತೊಂದರೆ ಆಗ್ತಿದೆ ಮಗಳೇ. ತುಂಬ ಬೇಜಾರಾಗ್ಬಿಟ್ಟಿದೆ. ಎದೇಳಪ್ಪ, ಕಣ್ಬಿಡು, ಕಣ್ಬಿಡು ಕಂದ. ಏನಮ್ಮ, ಪಾಪು ಮಾತಾಡ್ತಾ? ಸರ್, ಕಣ್ಬಿಟ್ಟಿಲ್ಲ, ಆದರೆ ಅಪ್ಪ ಅಮ್ಮ ಅಂತ ಕನ್ವರ್ಸ್ತಾ ಇದ್ಲು ಸರ್. ಹೌದಾ? ಬನ್ನಿ, ನಾನು ನೋಡ್ತೀನಿ. ಬನ್ನಿ, ಇಬ್ಬರು ಹೊರಗಡೆ ಇರಿ. ಆಯಿತು ಸರ್. ಎದ್ದೇಳಪ್ಪ, ಎಚ್ಚರ ಮಾಡ್ಕೋ. ಎದ್ದೇಳು, ಕಣ್ಬಿಡು ಕಂದ. ಇಲ್ಲಿ ನೋಡು, ನಿಮ್ಮ ಅಮ್ಮ ಬಂದಿದ್ದಾರೆ, ನಿಮ್ಮ ಅಪ್ಪ ಬಂದಿದ್ದಾರೆ. ಎದ್ದೇಳು. ಅಮ್ಮ, ಅಪ್ಪ ಎಲ್ಲಿ? ಹಾಂ, ಇಲ್ಲೇ ಇದ್ದಾರೆ ಕಂದ. ಕರಿತೀನಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಹುಡುಗಿ. ಬನ್ನಿ ಬನ್ನಿ, ಇವರೇ ಅಟೆಂಡರ್, ಬನ್ನಿ. ಸರ್ ನೋಡಿ, ಪಾಪುಗೆ ಎಚ್ಚರ ಆಗಿದೆ, ಕಣ್ಬಿಟ್ಟಿದ್ದಾಳೆ, ಚೆನ್ನಾಗಿ ಮಾತಾಡ್ತಿದ್ದಾಳೆ. ಒಳ್ಳೇದಾಯಿತು. ಇಷ್ಟು ಬೇಗ ಹುಷಾರಾಗ್ತಾಳೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅವಳು ಬಂದಿನ ಪಾಪು ತುಂಬ ಸೀರಿಯಸ್ ಆಗಿತ್ತು. ಸದ್ಯ ನೀವಿಬ್ಬರು ಬಂದು ನಿಮ್ಮ ಮಗುನ ಉಳಿಸ್ಕೊಬಿಟ್ರಿ. ಆ ಮಗುನ ನೋಡ್ಕೋತಾರೆ. ಸಂಜೆ ಒಂದು ಸತಿ ರೌಂಡ್ಸಿಗೆ ಬರ್ತೀನಿ. ಪಾಪು ಚೆನ್ನಾಗಿದ್ದಾಳೆ ಅಂತಂದರೆ ನಾಳೆ ನೋಡಿ ಡಿಸ್ಚಾರ್ಜ್ ಮಾಡೋಣ, ಆಯಿತಾ? ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ನೋಡಿ. ಬಂಗಾರಿ, ಎಚ್ಚರ ಆಗ್ಬಿಟ್ಟೆ ಮಗಳೇ, ಹುಷಾರಾಗ್ಬಿಟ್ಟ. ನಿನ್ಗೆ ಏನಾಗ್ಬಿಡುತ್ತೋ ಅಂತ ಎಷ್ಟು ಭಯ ಪಡ್ತಿದೆ ಗೊತ್ತಾ ಮಗಳೇ? ಸದ್ಯ ನೀನು ಕಣ್ಬಿಟ್ಟು ಹುಷಾರಾದಲ್ಲ, ನೀನು ಹುಷಾರಾದಲ್ಲ ಮಗಳೇ. ಅಯ್ಯೋ ಬಂಗಾರಿ, ನನಗೆ ಗೊತ್ತು ಮಗಳೇ, ನೀನು ಎಷ್ಟು ಹತ್ತಿದೆಯಾ ಅಂತ. ಹಾಸ್ಪಿಟ್ಲಿಗೆ ಸೇರ್ಕೊಳ್ಳೋ ಅಷ್ಟು ನೊಂದಿದೆಯಲ್ಲ ಮಗಳೇ. ಅವಳನ್ನ ಮಾತ್ರ ಸುಮ್ಮನೆ ಬಿಡೋದು ಬೇಡ ಕಂದ. ನೀನು ಏನು ಯೋಚನೆ ಮಾಡಬೇಡ. ಇನ್ಮೇಲೆ ನಿನ್ನ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಾನು ಬಿಟ್ಟು ನಾನು ಒಂದು ನಿಮಿಷನೂ ಇರೋದಿಲ್ಲ ಕಣೆ. ಅಮ್ಮ, ಅಪ್ಪ, ನೀವಿಬ್ಬರು ಹಿಂಗೆ ನನ್ನ ಜೊತೆನೇ ಇರಬೇಕು. ನನ್ನ ಬಿಟ್ಟೆಲ್ಲೂ ಹೋಗ್ಬೇಡಿ. ಇಲ್ಲ ಕಣಪ್ಪ, ಇಲ್ಲ, ಇನ್ಮೇಲೆ ನೀನು ಬಿಟ್ಟು ಎಲ್ಲೂ ಹೋಗಲ್ಲ. ಅಮ್ಮ ನೋಡು, ಅಮ್ಮ ಅಜ್ಜಿ ಎಲ್ಲ ನೀನಿಲ್ಲದೆ ಊಟನೇ ಮಾಡಿಲ್ಲ ಕಂದ. ಊಟ ಮಾಡಿದೆ, ತಿಂಡಿ ಮಾಡಿದೆ, ನಿದ್ದೆ ಮಾಡಿದೆ, ನಿಂದೇ ಯೋಚನೆ. ಅಮ್ಮ ನೋಡಿ ಹೆಂಗಾಗಿದ್ದಾಳೆ ಅಂತ. ಅವಳೇ ಹಾಸ್ಪಿಟ್ಲಿಗೆ ಸೇರಿಸ್ಬೇಕೀಗ. ಹೌದಾ ಅಮ್ಮ? ಈಗ ನೀನು ಊಟ ಮಾಡು, ನಾನು ಹುಷಾರಾದ್ನಲ್ಲ. ಹೌದು ಮಗಳೇ, ನಾನು ಇನ್ಮೇಲೆ ಊಟ ಮಾಡ್ತೀನಿ, ನಿದ್ದೆ ಮಾಡ್ತೀನಿ. ನನ್ನ ಮಗಳು ನನ್ನ ಜೊತೆನೇ ಇರ್ತಾಳಲ್ಲ, ನನಗಿನ್ನೇನು ಯೋಚನೆ ಹೇಳು? ನೀನು ಆರಾಮಾಗಿ ಆಗ್ಬಿಡು ಕಂದ. ಅಜ್ಜಿ ಪಾಪ, ಅಜ್ಜಿಗೂ ಹುಷಾರಿಲ್ಲ. ನೀನು ಹುಷಾರಾಗ್ಬಿಟ್ರೆ ಬೇಗ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ. ಅಲ್ಲಿ ಅಜ್ಜಿ ತಾತ ನಿನಗೋಸ್ಕರ ಕಾಯ್ತಿರ್ತಾರೆ ಕಂದ. ಸರಿ, ಈಗಲೇ ಹೋಗೋಣ ನಡಿ, ಅಜ್ಜಿ ನೋಡೋಣ. ಇಲ್ಲ ಪಾಪು, ಡಾಕ್ಟ್ರ್ ಹೇಳಿದ್ದಾರೆ ಇವತ್ತೊಂದಿನ ಇರಬೇಕಂತೆ, ಸಂಜೆ ನೋಡಿ ಹೇಳ್ತಾರಂತೆ. ಆವಾಗ ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡೋಣ. ಆಮೇಲೆ ನಾನು, ಅಮ್ಮ, ನೀನು, ಅಜ್ಜಿ, ತಾತ ಎಲ್ಲರೂ ಇರ್ತೀವಿ. ಈ ವರ್ಷ ಗೌರಿ ಗಣೇಶ ಹಬ್ಬನೇ ಮಾಡಿಲ್ಲ ಮಗಳೇ ನೀವಿಲ್ಲದೆ. ನಾವು ಹೋಗಿ ಎಲ್ಲರೂ ಗ್ರ್ಯಾಂಡಾಗಿ ಹಬ್ಬ ಮಾಡೋಣ, ಆಯಿತಾ? ಓಕೆ ಅಪ್ಪ.
ರಾಕೇಶ್ ಮೊದಲು ಮನೆಗೆ ಹೋಗಿ ಅತ್ತೆಗೂ ಮಾವಂಗೂ ಹೇಳ್ಬಿಟ್ಟು ಬನ್ನಿ, ಪಾಪು ಎಚ್ಚರ ಆಗಿದ್ದಾಳೆ, ಹುಷಾರಾಗಿದ್ದಾಳೆ ಅಂತ. ಅವ್ರು ಸ್ವಲ್ಪ ಚೇತರಿಸ್ಕೊಳ್ಳಿ. ಮತ್ತು ಅತ್ತೆ ಏನಾದರೂ ಅಡುಗೆ ಮಾಡಿಲ್ಲ ಅಂದರೆ ಹೋಟ್ಲಿಂದನೇ ತೊಗೊಂಡೋಗಿ ಕೊಟ್ಬಿಡಿ, ಅವರಿಬ್ಬರು ಊಟ ಮಾಡಲಿ. ಆಯಿತು, ನಾನು ಅವ್ರಿಗೆ ತೊಗೊಂಡು ಕೊಡ್ತೀನಿ, ಅವ್ರು ತಿಂತಾರೆ. ನೀನೇನು ತಿಂತೀಯಾ? ನೀನು ಇಲ್ಲೇ ಕೂತಿರು, ನಾನು ನಿನ್ಗೆ ಏನಾದರೂ ತಂದು ಕೊಟ್ಬಿಟ್ಟು ಆಮೇಲೆ ಹೋಗ್ತೀನಿ. ಸರಿ ಆಯಿತು, ಬೇಗ ಬನ್ನಿ. ಅತ್ತೆ ಪಾಪ ಹುಷಾರಿಲ್ಲದೆ ಮಲಗಿದಾರಲ್ಲ, ಅವ್ರಿಗೆ ಗೊತ್ತಾದರೆ ಸ್ವಲ್ಪ ಎಚ್ಚರ ಆಗ್ತಾರೆ, ಖುಷಿ ಪಡ್ತಾರೆ ಅಂತ. ಬೇಗ ಹೋಗಿ ನನಗೇನೋ ತಂದು ಕೊಟ್ಟು ಹೋಗಿ. ಆಯಿತು ಸರಿ ಆಯಿತು, ನೀನು ಇಲ್ಲೇ ಕೂತಿರು. ಇನ್ನು ಯಾವ ಹೆದರಿಕೆನೂ ಭಯನೂ ಇಲ್ಲ ನಮಗೆ. ಆ ಅಶ್ವಿನಿನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗಿದ್ದಾರೆ. ಹೌದು ರಾಕೇಶ್, ಸದ್ಯ ಅಷ್ಟಾಯ್ತಲ್ಲ, ಅದೇ ಸಮಾಧಾನ. ಸರಿ, ನೀವು ಹೋಗ್ಬಿಟ್ಟು ಬನ್ನಿ. ಸರಿ ಆಯಿತು ನೇತ್ರ. ಮಗಳೇ, ಏನಾದರೂ ತಿಂತೀಯಾ? ಅಮ್ಮ ಬೇಡ, ನನಗೆ ಈಗೇನು ಬೇಡ ಅಮ್ಮ. ಅಲ್ಲ ಮಗಳೇ, ಯಾಕೆ ಅವ್ರು ಏನಾದರೂ ಕೊಟ್ಟರೆ ತಿಂದಿಲ್ಲ ನೀನು? ಯಾಕೆ ನಿದ್ದೆ ಮಾಡಿಲ್ಲ? ನೀನು ಊಟ ತಿನ್ಕೊಂಡು ನಿದ್ದೆ ಮಾಡಿದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಥರ ಆಗ್ತಿತ್ತಾ? ಇಲ್ಲ ತಾನೇ? ಯಾಕೆ ಅಷ್ಟು ಹಠ ಮಾಡಿದೆ ಅವ್ರ ಜೊತೆ ಇದ್ದಾಗ ಮಗಳೇ? ನಂಗೆ ಅವ್ರ ಜೊತೆ ಇರೋಕ್ಕೆ ಇಷ್ಟ ಆಗಿಲ್ಲ ಅಮ್ಮ. ನಂಗೆ ತುಂಬ ಬೇಜಾರಾಯ್ತಿತ್ತು. ನೀನು, ಅಮ್ಮ, ಅಜ್ಜಿ, ತಾತ, ಅಪ್ಪ ಯಾರೂ ಇರಲಿಲ್ಲ. ಅವಳು ನನಗೆ ಅಳ್ತಿ ಅಂತ ಹೊಡಿತಿದ್ಲಮ್ಮ. ರಾಕ್ಷಸಿ ಅವಳು, ದರಿದ್ರದವಳು. ಪಾಪ ನನ್ನ ಮಕ್ಳಿಗೆ ಹೆಂಗೆ ಹಿಂಸೆ ಕೊಟ್ಟಿದ್ದಾಳೆ. ಅಮ್ಮ, ನೀನು ತಾನೇ ನನ್ನಮ್ಮ. ಅವ್ರು ಯಾಕೆ ನಾನು ನಿಮ್ಮಮ್ಮ ಅಂತಾರೆ? ನಂಗೆ ಅವ್ರು ಇಷ್ಟ ಇಲ್ಲ ಅಮ್ಮ. ನೀನು ಮಾತ್ರ ನಮ್ಮಮ್ಮ. ನೀನು ನನ್ನ ಜೊತೆ ಯಾವಾಗಲೂ ಇರ್ತೀಯ ಅಲ್ವಾ ಅಮ್ಮ? ಯಾವಾಗಲೂ ಇರ್ತೀನಿ ಕಂದ, ನೀನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಮಗಳೇ. ನನಗೆ ಪ್ರಾಮಿಸ್ ಮಾಡು, ನೀನು ನನ್ನ ಬಿಟ್ಟು ಯಾವ ಮಗಳೂ ಪ್ರೀತಿ ಮಾಡಬಾರ್ದು. ನನ್ನ ಬಿಟ್ಟರೆ ನೀನು ಯಾವ ಮಗುನೂ ಇಷ್ಟಪಡಬಾರ್ದು. ಪ್ರಾಮಿಸ್ ಮಾಡಮ್ಮ. ಏನು ಕಂದ ಇದು ನಿಂದು ಹಠ? ನೀನು ಪ್ರಾಮಿಸ್ ಮಾಡಿಲ್ಲ ಅಂದ್ರೆ ನಾನು ಏನು ತಿನ್ನಲ್ಲ ಅಮ್ಮ. ಆಯಿತು ಬಂಗಾರಿ, ನೀನೇ ನನಗೆಲ್ಲ ಮಗಳೇ, ನೀನೇ ನನಗೆಲ್ಲ. ನಾನು ಕ್ಷಮಿಸ್ಬಿಡು ಪುಟ್ಟ. ನೀನಂದರೆ ನಂಗೆ ತುಂಬ ಇಷ್ಟ. ಇನ್ನು ಯಾವತ್ತೂ ನಿನ್ನ ಬಿಟ್ಕೊಡಲ್ಲ ನಾನು, ಆಯಿತಾ? ನನ್ನ ಪ್ರೀತಿ ಮಗಳು ನೀನೇ. ನಾನು ಯಾವತ್ತೂ ನಿನ್ನೇ ಪ್ರೀತಿ ಮಾಡೋದು. ನನಗಿನ್ನು ಯಾವ ಮಗುನೂ ಪ್ರೀತಿ ಮಾಡಲ್ಲ, ನನಗಿನ್ನು ಯಾವ ಮಗುನೂ ಇಷ್ಟಪಡಲ್ಲ, ಆಯಿತಾ? ಖುಷಿನಾ? ಖುಷಿ ಖುಷಿ. ಏನದು ನನ್ನ ಮಗಳು ಖುಷಿ ಖುಷಿ ಅಂತ ಖುಷಿ ಪಡ್ತಿದ್ದಾಳೆ? ಅಪ್ಪ, ಅಮ್ಮ ನಂಗೆ ಪ್ರಾಮಿಸ್ ಮಾಡಿದ್ದಾಳೆ, ಇನ್ನು ಯಾವ ಮಗುನೂ ಇಷ್ಟಪಡಲ್ಲ, ಇನ್ನು ಯಾವ ಮಗಳೂ ಪ್ರೀತಿ ಮಾಡಲ್ಲ, ನನ್ನ ಬಿಟ್ಟರೆ ಇನ್ನು ಯಾವ ಮಗುಗೂ ಪ್ರೀತಿ ಕೊಡಲ್ಲ ಅಂತ. ನಾನು ಎಷ್ಟು ಗ್ರೇಟ್ ನೋಡು, ಪ್ರಾಮಿಸ್ ಮಾಡಿಸ್ಕೊಂಡಿದ್ದೀನಿ ಅಮ್ಮನ ಹತ್ರ. ಹೌದಾ ಮಗಳೇ? ವೆರಿ ಗುಡ್ ವೆರಿ ಗುಡ್. ನನ್ನ ಮಗಳು ಫುಲ್ ಟ್ಯಾಲೆಂಟೆಡ್, ಬುದ್ಧಿವಂತೆ ನನ್ನ ಮಗಳು. ಸರಿ, ಈಗ ಅಮ್ಮ ಮಗಳು ಏನಾದರೂ ತಿಂತೀರಾ ಕಂದ? ನೇತ್ರ, ನೇತ್ರ, ಯಾಕೆ ಬೇಜಾರಾಗಿದೆಯಾ? ಏನೂ ಇಲ್ಲ ರಾಕೇಶ್, ತಂದ್ರ ತಿಂಡಿ ಕೊಡಿ, ತಿಂತೀನಿ. ಪಾಪು ಈಗ ಇಬ್ರು ತಿನ್ಬೇಕು, ಆಯ್ತಾ? ಸರಿ ನೇತ್ರ, ಆಯಿತು. ನಾನು ಅಮ್ಮನ ಹತ್ರ ಹೋಗ್ಬಿಟ್ಟು ಬರ್ತೀನಿ, ಆಯಿತಾ? ಹಾಂ ರಾಕೇಶ್, ಹೋಗ್ಬಿಟ್ಟು ಬನ್ನಿ. ಪಾಪು ಹುಷಾರಾಗಿದ್ದಾಳೆ ಅಂತ ಹೇಳಿ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ ಅಂತಲೂ ಹೇಳಿಬಿಡಿ, ಆಯಿತಾ? ಅತ್ತೆನ ಹುಷಾರಾಗಿ ನೋಡ್ಕೊಳಕ್ಕೆ ಹೇಳಿ ಮಾವಂಗೆ. ಸರಿ ನೇತ್ರ, ಥ್ಯಾಂಕ್ ಯು ಸೋ ಮಚ್. ಯಾಕ್ರಿ? ನೀನು ನಮ್ಮ ಮನೆಗೆ ಬಂದಾಗ ಹೆಂಗಿದೆ ಗೊತ್ತಾ? ಇವಾಗ ಇಷ್ಟೊಂದು ಬದಲಾಗ್ಬಿಟ್ಟಿದ್ಯಾ. ತುಂಬ ಖುಷಿ ಆಗುತ್ತೆ ನಿನ್ನ ನೋಡಿದ್ರೆ.